ಪೂಜ್ಯ ಸಿದ್ದೇಶ್ವರಪ್ಪಗಳು ಇಲ್ಲಿ ಪ್ರವಚನ ನೀಡಿದರು. ಅವರ ಭೌತಿಕ ದೇಹ ಮಣ್ಣಲ್ಲಿ ಮರೆಯಾದರು, ಕಣ್ಣಿನಿಂದ ದೂರ ಆದರು, ಮನಸ್ಸಿನಿಂದ ದೂರ ಆದವರಲ್ಲ ಅವರು. ಅವರ ಈ ಭೌತಿಕ ದೇಹ ದೂರ ಆದ ಮೇಲೆ ಬಹಳಷ್ಟು ಕಡೆ ಪೂಜ್ಯ ಸಿದ್ದೇಶ್ವರಪ್ಪಗಳವರ ನುಡಿನಮನ ಕಾರ್ಯಕ್ರಮ ನಡೆದು. ಯಾಕೆ ಶಿವವೇಗಪ್ಪಗಳು ಬಹಳ ಪರ್ಯಾಯವಾಗಿ ನಮ್ಮೆಲ್ಲರ ಕಣ್ಣಿಗೆ ಕಾಣ್ತಾರಂದ್ರೆ, ಇಡೀ ಭಕ್ತರೆಲ್ಲ ಅವರ ನುಡಿನಮನ ಸಲ್ಲಿಸಿದರು. ನಿಮ್ಮ ಅಪ್ಪಗಳು ಅವರಿಗೆ ನಡೆಯಿಂದ ನಮನ ಸಲ್ಲಿಸ್ತಾ ಇದ್ದಾರೆ. ನುಡಿನಮನ ಅಲ್ಲ, ನಡೆನಮನ ಸಲ್ಲಿಸ್ತಾ ಇದ್ದಾರೆ. ಇಡೀ ಜಗತ್ತಿಗೆ ಶಬ್ದದ ಮೂಲಕ ಯಾರ ಮಾತು ಕೇಳಲಿಕ್ಕೆ ಪಕ್ಷಿಗಳು ಕುಂತು ಕೇಳ್ತಿದ್ದು, ಅವ್ರಿಗೆ ನಾವೇನು ಎರಡು ನಮ್ಮ ತೊದಲು ನುಡಿ ಹೇಳಕ್ಕೆ ಸಾಧ್ಯ ಐತಿ ಹೇಳಿ? ನಮ್ಮ ಶಬ್ದಗಳ ಮೌನ. ಇನ್ನೇನಾದರೂ ಅವರಿಗೆ ನಮನ ಸಲ್ಲಿಸುವುದಾದರೆ ನುಡಿ ಅಲ್ಲ, ನಡೆನಮನ ಸಲ್ಲಿಸುವುದು. ಅದನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಅಂಥ ಪೂಜ್ಯರಿಗೂ, ನಮ್ಮ ಅಮಲ್ಜರಿ ಪೂಜ್ಯರಿಗೂ ತಮಗೂ ಶರಣು ಶರಣಾರ್ಥಿಗಳು. ಇದು ಮನುಷ್ಯನಲ್ಲಿ ಒಂದು ಕುತೂಹಲ. ಏನು ಕುತೂಹಲ ಅಂದರೆ, ಅವನೊಬ್ಬ ಅನ್ವೇಷಕ. ಯಾವುದರ ಅನ್ವೇಷಕ ಅಂದ್ರೆ ಜೀವನದ ಅನ್ವೇಷಕ. ಜೀವನ ಅಂದ್ರೆ ಏನು? ಬಹಳಷ್ಟು ಜನ ವಿಚಾರವಾದಿಗಳು ಜೀವನವನ್ನು ಕುರಿತು ಚಿಂತನೆ ಮಾಡಿದರು. ಒಬ್ಬ ತತ್ವಜ್ಞಾನಿ, ಅವನ ಹೆಸರು ಜೇಮ್ಸ್ ಜಾಯ್ಸ್ ಅಂತೇಳಿ. ಅವ ಹೇಳ್ತಾನೆ, ಲೈಫ್ ಇಸ್ ಎ ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್. ಜೀವನ ಅಂದ್ರೆ ಇದು ಏನೂ ಅಲ್ಲ, ಅನುಭವಗಳ ಪ್ರವಾಹ. ಜೀವನ ಅಂದ್ರೆ ಇದು ಅನುಭವಗಳ ಪ್ರವಾಹ. ಇಲ್ಲಿ ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ. ಪರಿಸ್ಥಿತಿ ಹಿತವಾಗಿತ್ತು ಅಂದ್ರೆ ಸುಖದ ಅನುಭವ ಆಗ್ತದೆ. ಪರಿಸ್ಥಿತಿ ನನಗೆ ವಿರುದ್ಧವಾಗಿತ್ತು ಅಂದರೆ ದುಃಖದ ಅನುಭವ ಆಗ್ತದೆ. ಅಂದರೆ ಜೀವನ ಅಂದ್ರೆ ಏನೂ ಅಲ್ಲ, ಈ ಸುಖ ದುಃಖಗಳ ಅನುಭವ ಐತಲ್ಲ, ಇದೇ ಜೀವನ ಅಷ್ಟೆ. ಈಗ ನೀವು ಆಶ್ರಮಕ್ಕೆ ಬಂದಿರಿ, ಕುಂತು ಕೇಳಾಕತ್ತೀರಿ, ಈಗೇನೋ ಒಂದು ಸುಖದ ಅನುಭವ ಅನ್ನಿಸ್ತೈತಿ. ಅಕಸ್ಮಾತ್ ನಿಮ್ಮ ಪಾದರಕ್ಷೆ ಇನ್ನೊಬ್ರು ಹಾಕೊಂಡು ಹೋದ್ರಂದ್ರೆ ದುಃಖದ ಅನುಭವ ಅನ್ನಿಸ್ತೈತಿ. ಅನುಭವ ಇದು ಅಷ್ಟೆ. ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ. ಮತ್ತು ಒಂದೇ ವಸ್ತು ಖಾಯಂ ಸುಖ ಕೊಡ್ತೈತಿ ಅಂತಲೂ ಇಲ್ಲ ಮನುಷ್ಯ. ಒಮ್ಮೆ ಒಂದೇ ವಸ್ತು ಒಮ್ಮೆ ಸುಖ ಕೊಡ್ತೈತಿ, ಒಮ್ಮೆ ದುಃಖ ಕೊಡ್ತೈತಿ. ಈಗ ನೀವು ಮನೆ ಪ್ರವೇಶ ಮಾಡ್ತೀರಿ. ಮನೆ ಪ್ರವೇಶ ಮಾಡೋದು ದಿವಸ ಮನ್ಯಾಗ ತಾಯಂದಿರು ಮನೆ ಉಕ್ಕೇರ್ಬೇಕಂತ ಹಾಲು ಉಕ್ಕಿಸ್ತಾರೆ. ಉಕ್ಕಿಸ್ತೀರಿ? ಮತ್ತು ಹಾಲು ಉಕ್ಸಿದ್ರೆ ಮನೆ ಉಕ್ತೈತೆ ಅಂತ ತಿಳ್ಕೊಂಡು ಮನೆ ಶಾಂತಿ ಆದಮೇಲೆ ದಿವಸ 2-2 ಲೀಟ್ರ್ ತರೋದು, ಗ್ಯಾಸ್ ಹಚ್ಚೋದು, ಉಕ್ಸಕ್ಕೆ ಶುರು ಮಾಡಿದ್ರು ಅವರು. ಯಜಮಾನ್ರು ಸುಮ್ಮನೆ ಇರ್ತಾರೆ? ಅಲ್ಲ, ಸುಖನ ಕೊಡ್ಬೇಕಾಗಿತ್ತಂದ್ರೆ ಮರುದಿವ್ಸನೂ ಸುಖ ಕೊಡ್ಬೇಕಾಗಿತ್ತಲ್ಲ, ಅವಾಗ ತಾಪ್ ಕೊಡೋಕೆ ಶುರು ಆಗ್ತದೆ. ಅಂದ್ರೆ ಒಂದೇ ವಿಷಯ ಒಮ್ಮೆ ಸುಖ ಕೊಡ್ತೈತಿ, ಒಮ್ಮೆ ದುಃಖ ಕೊಡ್ತೈತಿ, ಒಮ್ಮೆ ಹಿತ ಆಗ್ತೈತಿ, ಒಮ್ಮೆ ಅಹಿತ ಆಗ್ತೈತಿ. ಅಂದ್ರೆ ಇದು ಜೀವನ ಅಂದ್ರೆ ಸುಖ ದುಃಖಗಳ ಸಮ್ಮಿಶ್ರಣ ಐತಿ. ಇಲ್ಲಿ ಯಾವುದೂ ಖಾಯಂ ಇರುವುದಿಲ್ಲ. ಸುಖವೂ ಖಾಯಮಿಲ್ಲ, ದುಃಖವೂ ಖಾಯಮಾಗಿ ಉಳುವುದಿಲ್ಲ. ಈಗ ನೀವು ಬಂಗಾರ ಬೆಳ್ಳಿ ಇರ್ತೈತಿ, ನೀವು ಬ್ಯಾಂಕ್ನಾಗ ಡೆಪಾಸಿಟ್ ಮಾಡ್ತೀವಿ, ಅಥವಾ ಯಾವುದೋ ವಿಷಯಗಳಿರ್ತಾವೆ, ಫೋಟೋ ಇರ್ತೈತಿ, ಹಾಡು ಇರ್ತೈತಿ, ಪ್ರವಚನ ಇರ್ತೈತಿ, ಮೊಬೈಲ್ನಾಗ ಸ್ಟೋರ್ ಮಾಡ್ತೀರಿ. ಹಂಗೇನಾರ ಸುಖ ಡೆಪಾಸಿಟ್ ಮಾಡ್ಲಿಕ್ಕೆ ಬರ್ತೈತೆ ಏನು ಬ್ಯಾಂಕ್ನಾಗ? ಬರೋದಿಲ್ಲ. ದುಃಖನೂ ಡೆಪಾಸಿಟ್ ಮಾಡ್ಲಿಕ್ಕೆ ಬರೋದಿಲ್ಲ.
ಮೊಬೈಲ್ನಾಗ ಏನಾರ ಸ್ಟೋರ್ ಮಾಡ್ಬೋದನ್ನು ನಾವು ಮಾಡಲಿಕ್ಕಾಗೋದಿಲ್ಲ. ಅಂದ್ರೆ ಸುಖವೂ ಖಾಯಮಾಗಿ ಇಟ್ಕೊಳ್ಳಿಕ್ಕಾಗೋದಿಲ್ಲ, ಉಳಿಯುವುದಿಲ್ಲ. ದುಃಖವೂ ಸಹಿತ ಖಾಯಮಾಗಿ ಇಲ್ಲಿ ಇರುವುದಿಲ್ಲ. ಅಂದ್ರೆ ಸುಖವೂ ಬರ್ತೈತಿ ಹೋಗ್ತೈತಿ, ದುಃಖವೂ ಬರ್ತೈತಿ ಹೋಗ್ತೈತಿ. ಈ ಸುಖ ದುಃಖಗಳು ಸತ್ಯ ಅಲ್ಲ. ಈ ಸುಖ ದುಃಖಗಳನ್ನು ನೋಡುವ ನಾನು ಮಾತ್ರ ಸತ್ಯ ಅನ್ನುವುದೇ ಜ್ಞಾನ. ಈ ಜ್ಞಾನವನ್ನೇ ಅಪ್ಪುಗಳು ಕಲಿಸಿದ್ರೆ ಎಲ್ಲರಿಗೂ. ಸುಖ ಬರ್ತೈತಿ ಹೋಗ್ತೈತಿ, ದುಃಖ ಬರ್ತೈತಿ ಹೋಗ್ತೈತಿ, ಮಾನಗಳು ಬರ್ತಾವ ಹೋಗ್ತಾವ. ಅಪಮಾನ, ಒಮ್ಮೆ ಮಾನ, ಒಮ್ಮೆ ಅಪಮಾನ, ಒಮ್ಮೆ ಸುಖ, ಒಮ್ಮೆ ದುಃಖ, ಒಮ್ಮೆ ಶ್ರೀಮಂತಿಕೆ, ಒಮ್ಮೆ ಬಡತನ. ಮನುಷ್ಯ ದೊಡ್ಡವನಾಗುವುದು ಜ್ಞಾನದಿಂದ. ಯಾವುದು ಬದಲಾಯಿಸ್ತದೆ ಮನುಷ್ಯಗ? ಯಾವ ಹೊರಗಿನ ವಸ್ತುಗಳು ಬದಲಾವಣೆ ಆಗುವುದಿಲ್ಲ, ಜ್ಞಾನ ಬದಲಾವಣೆ ಮಾಡುತ್ತದೆ. ಬುದ್ಧ ಮಧ್ಯರಾತ್ರಿಯಲ್ಲಿ ಎದ್ದು 12 ಗಂಟೆಗೆ ಎದ್ದು ಮೋಹದ ಮಡದಿ ಮುಗ್ಧ ಮಗ ಎಲ್ಲರನ್ನು ಬಿಟ್ಟು ಕಾಡಿಗೆ ಹೋಗಿ ಕೆಲವು ವರ್ಷಗಳಾದ ಮೇಲೆ ತನ್ನ ಸಾಮ್ರಾಜ್ಯದ ಮುಂದೆ ನಿಂತು ಭಿಕ್ಷುವಾಗಿ ಬಂದು ನಿಂತಿದ್ದ. ಅವಾಗ ಯಶೋಧರೆ ಬುದ್ಧನನ್ನು ಗೊತ್ತಿಡಿತಾಳೆ, ಇವ್ರು ನಮ್ಮ ಯಜಮಾನ್ರಂತ ಹೇಳಿ. ಕೇಳ್ತಾಳಕ್ಕೆ, ಅಲ್ಲ ನೀವು 12 ಗಂಟೆಗೆ ಹೋದ್ರಲ್ಲ, ಎಲ್ಲಿಗೆ ಹೋದ್ರಿ ಅಂತ ಕೇಳಿದ್ಲೆ. ಮನೆ 12 ಗಂಟೆಗೆ ಬಿಟ್ಟು ಹೋದ್ರಲ್ಲ, ಎಲ್ಲಿಗೆ ಹೋದ್ರಿ? ಇಲ್ಲ, ಹುಡುಕಾಡಕ್ಕೆ ಹೋಗಿದ್ದೆ ಅಂತ. ಏನು ಹುಡುಕಾಡಕ್ಕೆ ಹೋಗಿದ್ರಿ? ಸತ್ಯವನ್ನು ಹುಡುಕಾಡಕ್ಕೆ ಹೋಗಿದ್ದೆ. ಎಲ್ಲಿಗೆ ಹೋಗಿದ್ರಿ? ಕಾಡಿಗೆ ಹೋಗಿದ್ದೆ. ಅಂದ್ರೆ ಸತ್ಯ ಅನ್ನೋದು ಬರೇ ಕಾಡಿನೊಳಗೆ ಐತಿ, ಮನೆಯೊಳಗೆ ಇಲ್ಲೇನು ಹಂಗಿದ್ರ? ಮತ್ತು ಯಾವುದಕ್ಕೆ ಸತ್ಯ ಅನ್ನಬೇಕು ಅಂದ್ರೆ ಯಾವುದು ಎಲ್ಲ ದೇಶ ಎಲ್ಲ ಕಾಲಗಳಲ್ಲಿ ಇರ್ತೈತಿ ಅದು ಸತ್ಯ. ಮತ್ತು ಬರೇ ಕಾಡಿನೊಳಗೆ ಅಷ್ಟೇ ಇದ್ದು ಮನೆಯೊಳಗೆ ಇರದೇ ಇದ್ರೆ ಅದು ಸತ್ಯ ಅಂತ ಹೆಂಗೆ ಅನ್ಲಿಕ್ಕೆ ಸಾಧ್ಯ ಆಗ್ತೈತೆ? ಅದಕ್ಕೆ ಸತ್ಯ ಅಂತ ಹೆಂಗೆ ಅನ್ನೋದು? ಎದಕ್ಕೆ ಹೋಗುವಾಗಾದರೂ ಹೇಳಿ ಹೋಗ್ಬೇಕಲ್ಲ. ನಾನು ನಿಮ್ಮ ಕೊನೆಗೆ ಏನೂ ಬೇಡ ಅಂದ್ರೆ ನಮಸ್ಕಾರ ಮಾಡ್ತಿದ್ದೆ, ಹೇಳಿ ಹೋಗ್ಬೇಕಿಲ್ಲ ಅಂತ. ಮತ್ತು ಹೋದವ್ರು ಹೋದ್ರೆ ಬಂದ್ರೆ ಯಾಕಂತ ಕೇಳಿದ್ಲ ಅನ್ನೋದಿಲ್ಲ. ನೀವು ಮನ್ಯಾಗ ಜಾಗ ಹೋದವ್ ಹಂಪ್ ಹರ್ಕೊಂಡು ಹೋಗಿದ್ದೆ ಕಡೆ ಅಂತಿರಲಿಲ್ಲ, ಈ ಕಡೆ ಬಳಸ್ತಾರೆ ಈ ಶಬ್ದ ಇದೆ. ಹಂಪ್ ಹರ್ಕೊಂಡು ಹೋಗಿದ್ದೆ, ಮತ್ತೆ ಯಾಕೆ ಮನೆ ಕಡೆ? ಹಂಗೆ ಯಶೋಧರೆ ಅಂತೇಳ ಹೋದವ್ರ ಹೋಗಿದ್ರಿ ಮತ್ತು ಬಂದ್ರೆ ಯಾಕೆ ನೀವು? ಅವಾಗ ಬುದ್ಧ ಒಂದು ಚಲೋ ಮಾತಾಡ್ತಾರೆ, ಹೋದವ್ರು ಹೋಗಿದ್ರಿ ಬಂದ್ರೆ ಯಾಕೆ ಮತ್ತೆ? ಅವಾಗ ಬುದ್ಧ ಅಂತಾನ, ಹೋದವ ಬಂದಿಲ್ಲ, ಹೋದವ ಬಂದಿಲ್ಲ, ಬಂದವ ಹೋದವಲ್ಲ ಅಂತ. ಹೋದವ ಬಂದಿಲ್ಲ, ಬಂದವ ಹೋದವಲ್ಲ. ಅವಾಗ ಬಂದಿದ್ದು ಇದೇ ದೇಹ, ಮನೆ ಬಿಟ್ಟು ಹೋಗಿದ್ದು ಇದೇ ದೇಹ, ಮನೆ ಮುಂದೆ ನಿಂತಿದ್ದು ಇದೇ ದೇಹ. ಮತ್ತು ಬದಲಾಗಿದ್ದೇನು ಅಂದ್ರೆ ಏನೂ ಬದಲಾಗಿರಲಿಲ್ಲ. ಅವನೊಳಗಿರುವ ಜ್ಞಾನ ಇತ್ತಲ್ಲ, ಅದು ಮೈ ತಳೆದ ನಿಂತಿತ್ತು. ಇದು ಬದಲಾವಣೆ. ಸಿದ್ಧಾರ್ಥ ಹೋಗಿದ್ದ ಬುದ್ಧನಾಗಿ ನಿಂತಿದ್ದಷ್ಟೆ. ಅಂದ್ರೆ ಮನುಷ್ಯನಿಗೆ ಬದಲಾವಣೆ ತರುವುದು ಜ್ಞಾನ. ಈಗೊಂದು ಗಡಿಗೆ ಐತಿ, ಗಡಿಗೆ ನೀವು ಅದ್ರಾಗ ಮೊಸರು ಹಾಕ್ರಿ, ಏನಂತ ಕರಿತೀರಿ ಅದಕ್ಕೆ? ಮೊಸರಿನ ಗಡಿಗೆ ಅಂತೇಳಿ. ಮುಸುರಿ ಹಾಕ್ರಿ, ಮುಸುರಿ ಗಡಿಗೆ. ಗಡಿಗಿದೇನು ತಪ್ಪಿಲ್ಲ ಇದ್ರಾಗ. ಏನು ಹಾಕಿರ್ತೀರಿ ಗಡಿಗೆ ಅದ್ರ ಹೆಸರು ಮೇಲಿಂದ ಕರೆಸ್ಕೊಳ್ಳಲ್ಪಡ್ತೈತಿ. ಹಂಗಿದು ದೇಹ ಅನ್ನೋದು ಬರೀ ಜಸ್ಟ್ ಇಟ್ ಈಸ್ ಎ ಪಾಟ್. ಇದು ಏನೂ ಇಲ್ಲ, ಬರೀ ಗಡಿಗಿದೆ. ಇದ್ರಾಗ ಚಲೋ ವಿಚಾರ ಹಾಕಿದ್ರಿ ಚಲೋ ಗಡಿಗೆ, ಮೊಸರಿನ ಗಡಿಗೆ, ಮತ್ತೇನಾರ ಹಾಕಿದ್ರಿ ಮುಸುರಿ ಗಡಿಗೆ ಅಷ್ಟೇ. ಅದಕ್ಕೆ ಸಿದ್ದೇಶ್ವರ ಅಪ್ಪುಗಳು ಅವ್ರು ಹಾಕಿದ್ದು ಬರೀ ಜ್ಞಾನ 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 ತುಂಬ್ಕೊಂಡಿರೋದು. ಜ್ಞಾನ ಅಂದ್ರೆ ಅದರ ಅರ್ಥ ಇಷ್ಟೇ. ಜ್ಞಾನ ಅಂದ್ರೆ ಮತ್ತೆ ನೀವೇನ್ರ ತಿಳ್ಕೊಂಡ್ರೆ ಹಿಂಗೆ ಗಿಡದ ಬಿಡು ಕುಂತ ಕೂಡಲೇ ಹಿಂದೆ ಅದು ಚಕ್ರ ತಿರುಗ್ತೈತಿ, ಏನೋ ಬರ್ತಾವ, ಹಂಗಲ್ಲ. ಜ್ಞಾನ ಅಂದ್ರೆ ಚಕ್ರ ತಿರುಗುದಲ್ಲ, ತಲೆ ಹಿಂದ. ಜ್ಞಾನ ಅಂದ್ರೆ ಎದಿ ತಿರುಗುದು, ಕೆಟ್ಟದ್ರ ಕಡೆಯಿಂದ ಒಳ್ಳೆಯದ್ರ ಕಡೆಗೆ ತಿರುಗುದು. ಇದು ಜ್ಞಾನ ಇದೆ ಅಷ್ಟೆ. ಇದೇ ಚಕ್ರ. ಜ್ಞಾನ ಅಂದ್ರೆ ಏನಲ್ಲ, ಸುಖವೂ ಖಾಯಮಲ್ಲ, ದುಃಖವೂ ಖಾಯಮಲ್ಲ. ಇದು ಬರ್ತೈತಿ ಹೋಗ್ತೈತಿ. ಒಮ್ಮೆ ಸನ್ಮಾನಗಳು ಬರ್ತಾವ, ಅದು ಖಾಯಂ ಉಳಿದಿಲ್ಲ.
ಒಮ್ಮೆ ಅಪಮಾನಗಳು ಬರ್ತಾವೆ, ಸನ್ಮಾನವೂ ಬರ್ತೈತಿ, ಅಪಮಾನವೂ ಬರ್ತೈತಿ. ಮೆಚ್ಚಿ ಮಾತಾಡೋರು ಕೂಡ್ತಾರ, ನಾವೆದ್ದು ಕೂಡಲೇ ಮತ್ತೆ ಚುಚ್ಚಿ ಮಾತಾಡೋರು ಅವರ. ಮೆಚ್ಚಿ ಮಾತಾಡೋರು ಅದಾರ, ಚುಚ್ಚಿ ಮಾತಾಡೋರು ಅದಾರ. ಇಲ್ಲಿ ಯಾವುದು ಖಾಯಂ ಇಲ್ಲ ಅಂತ. ಎರಡೂ ಬರ್ತಾವ ಹೋಗ್ತಾವ. ಇವೆರಡು ಖಾಯಂ ಉಳಿದಿಲ್ಲಂತ ತಲೆಯಾಗಿ ಇಟ್ಕೊಂಡಿವೆಲ್ಲ, ಇದೇ ಜ್ಞಾನ ಅಷ್ಟೆ. ಇಲ್ಲಿ ಯಾವುದು ಖಾಯಂ ಉಳಿಯಂಗಿಲ್ಲ. ಮನ್ಸೂರ್ ಅಂತ ಹೇಳಿ ಒಬ್ಬರು ಸೂಫಿ ಸಂತರಿದ್ದರು. ಸೂಫಿಗಳು. सूफी का मतलब जिसका दिल साफ है वही सूफी होता. ಯಾರ ಹೃದಯ ಸ್ವಚ್ಛ ಐತಿ ಅವರಿಗೆ ಸೂಫಿಗಳು ಅನ್ಬೇಕು. ಅವರು ಗುರುಗಳಿದ್ರು, ಜುನೈದ ಅಂತ ಅವ್ರ ಗುರುಗಳು. ಅವರೊಂದು ತತ್ವ ಹೇಳ್ತಿದ್ರು ಮನ್ಸೂರ್ ಅವರು. ಅದು ಅಲ್ಲಿ ಮಹಾರಾಜಗೆ ಇಷ್ಟ ಆಗಲಿಲ್ಲ. ಅವನಿಗೊಂದು ಶಿಕ್ಷೆ ಕೊಟ್ಟರು. ಏನು ಶಿಕ್ಷೆ ಕೊಟ್ಟರು ಅಂದ್ರೆ, ಅರಮನೆಯಿಂದ ಸ್ಮಶಾನದವರೆಗೆ ಇವನಿಗೆ ಒಟ್ಟು ಕಲ್ಲು ಹೊಡ್ಕೊಂತ ಹೋಗ್ಬೇಕಂತ. ಎಲ್ಲರೂ ಕಲ್ಲು ಹೊಡ್ಕೊಂತ ಹೊಂಟ್ರು. ಒಂದು ಸರ್ಕಲ್ ಬಂತು. ಅವ್ರ ಗುರುಗಳಿದ್ರು ಜುನೈದ್ ಅಂತ ಹೇಳಿ. ಅವರು ಜುನೈದ್ ಗುರುಗಳು ಏನು ಮಾಡಿದ್ರು ಅಂದ್ರೆ, ಮಂದಿನ ಮತ್ತೆ ನಾ ಹೊಡೆದಿಲ್ಲ ಅಂತಾರೆ ಬಾ ಅಂತ ಹೇಳಿ ಎಲ್ಲ ಊರಾಗ ಅರಮನೆಯಿಂದ ಸ್ಮಶಾನದವರೆಗೆ ಮನ್ಸೂರನಿಗೆ ಕಲ್ಲಿನಿಂದ ಹೊಡ್ಕೊಂತ ಹೊಂಟಿದ್ರು. ಮನ್ಸೂರ್ ನಗ್ತಿದ್ದ. ಯಾವಾಗ ಸರ್ಕಲ್ ಬಂತು, ಗುರುಗಳು ಇನ್ನು ಒಗದಿಲ್ ಬಾ ಅಂತಾರೆ ಮಂದಿ ಅಂತ ತಿಳ್ಕೊಂಡು ಒಂದು 4 ಹೂವು ಒಗದ್ರು. ಅವಾಗ ಮನ್ಸೂರ್ ಅಳಕ್ಕೆ ಶುರು ಮಾಡಿದ್ರು. ಯಾರೋ ಒಬ್ರು ಕೇಳಿದ್ರು, ಅಲ್ಲ ಇಡೀ ಊರನ ಮಂದಿ ಕಲ್ಲು ತೊಗೊಂಡು ಒಗದಾರ ನಿನಗೆ, ಅವಾಗೇನು ಅಳು ಬರಲಿಲ್ಲ, ನಗ ಕತ್ತಿದ್ದಿ. ಜುನೈದ್ರು ಏನು ಗುರುಗಳು 1-2 ಹೂವು ಒಗದ್ರು ಅಳಕ್ಕೆ ಶುರು ಮಾಡಿರಲ್ಲ. ಅಲ್ಲ ಯಾಕೆ ಅಳಾಕತ್ತೆ, ನಾನು ಇಡೀ ಊರ ಮಂದಿ ಕಲ್ಲು ಒಗದಾಗೂ ಏನು ಅನ್ನಿಸ್ಲಿಲ್ಲ, ಗುರುಗಳು 2 ಹೂವು ಒಗದಾಗ ಯಾಕೆ ದುಃಖ ಆತಂದ್ರೆ, ತಿಳಿಲಾರದವ್ರು ಕಲ್ಲು ಒಗದ್ರು ಏನು ಅನ್ಸೋದಿಲ್ಲ, ತಿಳಿದವ್ರು 2 ಹೂವು ಒಗದ್ರು ಸಹಿತ ಮನಸ್ಸಿಗೆ ತಾಪ ಆಗ್ತೈತಿ ಅಂತ ಜುನೈದ್ ಮನ್ಸೂರ್ ಅಂತ. ತಿಳಿಲಾರದವ್ರು ಕಲ್ಲು ಒಗದ್ರು ಏನು ಅನ್ಸೋದಿಲ್ಲ, ತಿಳಿದವರು 2 ಹೂವು ಒಗದ್ರು ಸಹಿತ ಮನಸ್ಸಿಗೆ ತಾಪ ಆಗ್ತೈತಿ. ಅದಕ್ಕೆ ತಪ ಇದರ ಅರ್ಥ ಏನೂ ಅಲ್ಲ. ತಪ ಅಂದ್ರೆ ಸುಖ, ದುಃಖ, ಮಾನ, ಅಪಮಾನ, ಸೋಲು, ಗೆಲುವು, ಬಡತನ, ಶ್ರೀಮಂತಿಕೆ ಇವು ಬರ್ತಾವ. ಇವುಗಳ ಮಧ್ಯದೊಳಗೆ ತಾಪ್ ಮಾಡ್ಕೊಳ್ಳಾರ್ದಂಗೆ ಇರೋದೇ ತಪಸ್ಸು ಅಷ್ಟೆ. ತಪಸ್ಸು ಅಂದ್ರೆ ಎಲ್ಲವೂ ಬರ್ತಾವ, ತಾಪ್ ಮಾಡ್ಕೋಬಾರ್ದು ಅಷ್ಟೆ. ತಾಪ್ ಮಾಡ್ಕೊಳ್ಳಾರ್ದಂಗೆ ಇರೋದಕ್ಕೆ ತಪಸ್ಸು ಅಂತ ಕರೀತಾರೆ. ನಾವೇನು ತಿಳ್ಕೊಂಡಿವಿ, ತಪಸ್ಸು ಅಂದ ಕೂಡಲೇ ತಲೆ ಕೆಳಗೆ ಕಾಲು ಮ್ಯಾಲ ಮಾಡಿ ನಿಂದಿರೋದು ತಪಸ್ಸು. ನಿಮ್ಮ ಮನ್ಯಾಗ ತವಲ್ ಬೌಲಿನೂ ಇರ್ತಾವೆ, ತಲೆ ಕೆಳಗೆ ಕಾಲು ಮಾಲ್ ಮಾಡೇ ಇರ್ತಾವೆ, ತಪಸ್ಸು ಅನ್ಲಿಕ್ಕೆ ಆಗ್ತೈತೆ. ಇಲ್ರಿ ಬರೇ ತಪ್ಪಲ ತಿಂದಿರ ತಪಸ್ಸು ಅಂದ್ರೆ, ಮತ್ತೆ ಕೀಡಿರ್ತಾವಲ್ಲ ಒಳಗೆ ಇದು ಕತ್ತಿರ್ತಾವಲ್ಲ, ಮತ್ತು ಅವು ಬರೇ ತಪ್ಪಲನ ತಿಂತಿರ್ತಾವೆ, ತಪಸ್ಸು ಅನ್ಲಿಕ್ಕೆ ಆಗ್ತೈತೆ. ಇಲ್ಲ ಗುಹೆಯೊಳಗೆ ಯಾರು ಖಾಯಂ ಇರ್ತಾರ್ರಿ, ಯಾವುದು ಅವ್ರಿಗೆ ತಪಸ್ವಿಗಳು ಅನ್ಬೇಕಂದ್ರೆ, ಮತ್ತು ಇಲ್ಲಿ ಹೆಗ್ಗಣ ಅವು ಬೇಷ್ ಗುಹೆದೊಳಗೆ ಇರ್ತಾವೆ, ಮತ್ತು ಅವ್ರಿಗೆ ತಪಸ್ವಿ ಅನ್ಲಿಕ್ಕೆ ಆಗ್ತೈತೆ. ತಪಸ್ವಿ ಅಂದ್ರೆ ಬರೇ ತಪ್ಪಲ ತಿನ್ನೋರಲ್ಲ, ಅವ್ರು ಅಲ್ಲಂತಲ್ಲ. ನಾ ಹೇಳಿ ತಪಸ್ವಿ ಅಂದ್ರೆ ಬರೇ ಗುಹೆಯೊಳಗೆ ಇರೋರಲ್ಲ. ತಪಸ್ವಿಗಳು ಅಂದ್ರೆ ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನಿಲ್ಲೋರು ಅಷ್ಟೇ ಅಲ್ಲ. ತಪಸ್ವಿಗಳು ಅಂದ್ರೆ ಪ್ರಪಂಚದೊಳಗೆ ತಾಪ ಕೊಡುವಂಥ 100 ಪ್ರಸಂಗಗಳು ಬಂದರೂ ಸಹಿತ ಮನದ ತಾಪ ಕೆಡಿಸ್ಕೊಳ್ಳಾರ್ದಂಗೆ ಇರ್ತಾನಲ್ಲ, ಅವನಿಗೆ ತಪಸ್ವಿ ಅನ್ಬೇಕು. ಮನದ ತಾಪ ಕಳ್ಕೊಳ್ಳುವಂಗಿರ್ತಾನೆ, ತಾಪ ಮಾಡ್ಕೊಳ್ಳಾರ್ದಂಗೆ ಇರ್ತಾರಲ್ಲ ಅವರಿಗೆ ತಪಸ್ವಿಗಳು ಅನ್ಬೇಕು. ಅದಕ್ಕೆ ಸಿದ್ದೇಶ್ವರ ಅಪ್ಪುಗಳ ನಮಗೊಂದು ಜೀವಂತ ಉದಾಹರಣೆ. ಅವ್ರ ಬದುಕ, ಅವ್ರ ಭಾವನೆ, ಅವ್ರ ವಿಚಾರ ಎಲ್ಲ ನಾನೆಲ್ಲೋ ಮಾನ್ಯ ಅಪ್ಪುಗಳಿಗೆ ಹೇಳ್ತಾ ಇದ್ದೆ. ಈ ಪ್ರಮಾಣಗಳದಾವೆ, ಪ್ರಮಾಣದೊಳಗೆ ಪ್ರತ್ಯಕ್ಷ, ಅನುಮಾನ, ಶಬ್ದ, ಹಿಂಗೆ ಪ್ರಮಾಣಗಳು ಬರ್ತಾವೆ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಕಣ್ಣಿನಿಂದ ರೂಪ ನೋಡ್ತೀವಿ, ಕಿವಿಯಿಂದ ಶಬ್ದ ಕೇಳ್ತೀವಿ, ನಾಲಿಗೆಯಿಂದ ಏನೋ ರುಚಿಸ್ತೀವಿ, ಚರ್ಮದಿಂದ ಏನೋ ಸ್ಪರ್ಶ ಮಾಡ್ತೀವಿ. ಇವು ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳ ಅನುಭವ ಆಗ್ತೈತಿ. ಈಗ ಸಿದ್ದೇಶ್ವರ ಅಪ್ಪುಗಳು ನಾವೇನಂತೀವಿ, ಸಿದ್ದೇಶ್ವರ ಅಪ್ಪುಗಳು ಇಲ್ಲ ಅಂತೀವಿ ನಾವು. ಸಿದ್ದೇಶ್ವರ ಅಪ್ಪುಗಳು ಹೆಂಗಿಲ್ಲ, ಹೆಂಗದಾರ. ಹೆಂಗಿಲ್ಲ ಅಂದ್ರೆ ಅವರ ಭೌತಿಕ ದೇಹ ಐತಿ, ಅಂದ್ರೆ ಅವರ ರೂಪ. ಕಣ್ಣಿಗೆ ಅವರ ರೂಪ ಪ್ರತ್ಯಕ್ಷ ಇಲ್ಲ, ರೂಪದಿಂದ ಅವರು ಪ್ರತ್ಯಕ್ಷ ಇಲ್ಲ. ನಮಗೆ ಪ್ರತ್ಯಕ್ಷ ಅಂದ್ರೆ ಬರೀ ಕಣ್ಣಿನಿಂದ ರೂಪ ಅಷ್ಟೇ ಪ್ರತ್ಯಕ್ಷ ಆಗುವುದಲ್ಲ. ಕಿವಿಗೆ ಶಬ್ದ ಬಂತು ಅಂದ್ರೆ ಇದು ಶಬ್ದ ಪ್ರತ್ಯಕ್ಷ ಐತಿ.
ಅಂದ್ರೆ ಸಿದ್ದೇಶ್ವರಪ್ಪಗಳು ನಮ್ಮ ಕಣ್ಣಿನಿಂದ ರೂಪದಿಂದ ಅಪ್ರತ್ಯಕ್ಷದಾರ. ಮತ್ತು ಇವತ್ತಿನವರೆಗೆ ಅವ್ರ ಪ್ರವಚನ ಕೇಳಕತ್ತೀವಿಲ್ಲ ನಾವು. ಅಂದ್ರೆ ಅವರು ಕಣ್ಣಿನಿಂದ ರೂಪದಿಂದ ಪ್ರತ್ಯಕ್ಷ ಇಲ್ಲ. ಈಗ ಶಬ್ದದಿಂದ ಕೇಳ್ತೀವಲ್ಲ, ಶಬ್ದದಿಂದ ಪ್ರತ್ಯಕ್ಷದರಿದು. ಅವರು ಶಬ್ದಾವತಾರ. ಈಗ ಅವರು ರೂಪಾವತಾರ ಮುಗಿದೈತಿ, ಈಗ ಅವ್ರದ್ದು ಉಳಿದಿದ್ದು ಶಬ್ದಾವತಾರದಿಂದ ನಮಗೆಲ್ಲ ಪ್ರತ್ಯಕ್ಷದ. ಮತ್ತು ಅವರು ಇವ್ರ ಕಂಠದೊಳಗಿಂದ ಬಂದು ಹೇಳಿಸ್ತಾರಿಲ್ಲ, ಶಬ್ದದೊಳಗಿಂದ ಪ್ರತ್ಯಕ್ಷನೇ ಅದಾರ. ಅಂಥ ಪುಣ್ಯ ಪುರುಷರು ಇಂಥ ನೋಡಿ ಅಡವಿಯಲ್ಲಿ ಬಂದು ಇಲ್ಲೆಲ್ಲ ಜ್ಞಾನವನ್ನು ಹಂಚಿ, ಇದು ಒಂದು ಸ್ಥಳ, ಪ್ರತ್ಯಕ್ಷ ಸ್ಥಳ ಮಾಡಿದ್ದಾರೆ ಗುರುಗಳು. ಇದೊಂದು ಪವಿತ್ರ ಸ್ಥಳ. ಒಂದು ಸ್ಥಳ ಯಾವಾಗ ಪವಿತ್ರ ಆಗ್ತೈತೆ ಅಂದ್ರೆ, ಅಥವಾ ಯಾವುದಕ್ಕೆ ಪವಿತ್ರ ಸ್ಥಳ ಅನ್ಬೇಕಂದ್ರೆ, ಏನು ಭಾಳ ಜನ ಸೇರೋ ಸ್ಥಳಗಳಿಗೆ ಪವಿತ್ರ ಸ್ಥಳ ಅನ್ಬೇಕು, ಅಥವಾ ಭಾಳ ಗುಡ್ಡದ ಮೇಲೆ ಇರೋದಕ್ಕೆ ಪವಿತ್ರ ಸ್ಥಳ ಅನ್ಬೇಕು, ಅಥವಾ ನದಿ ದಂಡ್ಯಾಗಿರೋಕ್ಕೆ ಪವಿತ್ರ ಸ್ಥಳ ಅನ್ಬೇಕು. ಇಲ್ರಿ ಭಾಳ ಎತ್ತರಕ್ಕೆ ಗುಡ್ಡದ ತುದಿ ಮೇಲೆ ಐತಿ ಅದಕ್ಕೆ ಪವಿತ್ರ ಸ್ಥಳ ಅನ್ಬೇಕಂದ್ರೆ, ಎಲ್ಲ ಎಷ್ಟು ಗುಡ್ಡ ಬೆಟ್ಟ ಅದಾವೆ ಎಲ್ಲವೂ ಪವಿತ್ರ ಸ್ಥಳ ಆಗ್ಯಾವೆ? ಆಗಿಲ್ಲ. ಇಲ್ಲ ಹೊಳಿ ದಂಡಿ ಮೇಲೆ ಇರೋಕ್ಕೆ ಪವಿತ್ರ ಸ್ಥಳ ಅನ್ಬೇಕು ಅಂದ್ರೆ, ಕೃಷ್ಣ ಎಲ್ಲೆಲ್ಲಿ ಹರಿತಾಳೆ ಎಲ್ಲವೂ ಪವಿತ್ರ ಸ್ಥಳ ಆಗ್ಯಾವೆ? ಇಲ್ಲ. ಇಲ್ರಿ ಭಾಳ ಮಂದಿ ಸೇರಾದ ಸ್ಥಳಗಳಿಗೆ ಪವಿತ್ರ ಸ್ಥಳ ಅನ್ಬೇಕು ಅಂದ್ರೆ, ಮತ್ತು ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಸಿನಿಮಾ ಟಾಕೀಸ್ನಾಗ ಮತ್ತು ಜಗಳ ನಡೆದಾಗೂ ಮಂದಿ ಎಲ್ಲ ಸೇರ್ತಾರಲ್ಲ, ಮತ್ತು ಅವಕ್ಕೂ ಪವಿತ್ರ ಸ್ಥಳ ಅನ್ಬೇಕಾಗಿತ್ತು. ಯಾವುದು ಪವಿತ್ರ ಸ್ಥಳ ಅಂದರೆ, ಗುಡ್ಡದ ತುದಿಯಲ್ಲ, ನದಿಯ ದಂಡೆಯೂ ಅಲ್ಲ, ಭಾಳ ಜನ ಸೇರುವ ಜನಸಂದಣಿಯೂ ಸ್ಥಳವೂ ಅಲ್ಲ. ಯಾವುದು ಪವಿತ್ರ ಸ್ಥಳ ಅಂದ್ರೆ, ಯಾವ ಸ್ಥಳದೊಳಗೆ ಸದಾ ಕಾಲ ಮನುಷ್ಯನ ಮನಸ್ಸು ಮತ್ತು ಹೃದಯಕ್ಕೆ ಸಂಸ್ಕಾರ ಕೊಡುವ ಕೆಲಸ ನಡೀತೈತಲ್ಲ, ಅದೇ ಪವಿತ್ರ ಸ್ಥಳ. ಅಂಥ ಒಂದು ಪವಿತ್ರ ಕಾರ್ಯ ಈ ಕಾಕಂಡಿಕೆಯ ಬೆಟ್ಟದಲ್ಲಿ ಪೂಜ್ಯರು ನಡೆಸ್ತಾ ಇದ್ದಾರೆ. ಅವರ ಈ ಜ್ಞಾನ ಯಜ್ಞ ಸದಾ ಮನಗಳನ್ನು ಬೆಳಗ್ತಿರಲಿ ಅಂತ ಆಶಿಸಿ ನಮ್ಮ ಮಾತು.